ಖಾದ್ಯ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಂದಿತಾ. ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನವಾಗಿದ್ದು, ರಕ್ತದಾನ ಮಾಡುವುದರಿಂದ ಮತ್ತೊಂದು ಜೀವವನ್ನು ಬದುಕಿಸಿದಂತೆ ಪುಣ್ಯ ಲಭಿಸುತ್ತದೆ ಎಂದು ರಾಜ್ಯ ಸರ್ಕಾರದ ಜೀವ ವೈವಿಧ್ಯ ನಿಗಮ ಮಂಡಳಿಯ ಅಧ್ಯಕ್ಷರಾದ ವಡ್ನಾಳ್ ಜಗದೀಶ್ ಹೇಳಿದರು. ಸೋಮವಾರ ತಾಲೂಕಿನ ದೊಂದರಘಟ್ಟ ಗ್ರಾಮದ ಪರಂ PU ಕಾಲೇಜಿನಲ್ಲಿ ದಾವಣಗೆರೆ ಹಿಮೋಫಿಲಿಯಾ ಸಂಸ್ಥೆಯ ಲೈಫ್ಲೈನ್ ರಕ್ತದಾನ ಕೇಂದ್ರ ಮತ್ತು ವಿದ್ಯಾಪರ್ವ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಹಿಮೋಫಿಲಿಯಾ ಸಂಸ್ಥೆ ದಾವಣಗೆರೆ ಅಧ್ಯಕ್ಷರಾದ ಸುರೇಶ್ ಅಂಗನವಾಡಿ, ವಿದ್ಯಾಪರ್ವ ಟ್ರಸ್ಟ್ ಅಧ್ಯಕ್ಷರಾದ ಸುರೇಶ್ ಆಚಾರ್, ಡಾಕ್ಟರ್ ಮೀರಾ, ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್, ಕಾಲೇಜಿನ ಪ್ರಾಚಾರ್ಯ ಪೃಥ್ವಿ, ನಿರ್ದೇಶಕರುಗಳಾದ ಹರೀಶ್, ನಟರಾಜ್, ಮೋಹನ ಇತರರು ಹಾಜರಿದ್ದರು. ವರದಿ ಸತೀಶ್ ಪವರ್ ಚನ್ನಗಿರಿಯಿಂದ. ತುಂಬ್ತಾ ಇದೆ. ಈ ಒಂದು ವರ್ಷದಲ್ಲೇ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮನ ಮಾಡಲಿಕ್ಕೆ ಪ್ರಯತ್ನ ತುಂಬ ಖುಷಿಯಾಗುವಂಥ ವಿಷಯ. ರಕ್ತದಾನ ಶಿಬಿರ ಇದೊಂದು ತುಂಬ ವಿಶೇಷವಾದ ಕಾರ್ಯಕ್ರಮ ಅಷ್ಟೇ ಅಲ್ಲ, ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸುಮಾರು ನಾನು ಕಾಲೇಜಲ್ಲಿ ಡಿಗ್ರಿ ಕಾಲೇಜ್ ಓದ್ತಾ ಇರ್ಬೇಕಾದ್ರೆ ರಕ್ತದಾನ ಮಾಡ್ತಾ ಇದ್ದೆ. ಇವತ್ತು ನನಗೆ ಒಂದು ಕೇಳಬೇಕಾದ ಸಂದರ್ಭ. ಇವತ್ತು ನಾನು ಎಲ್ಲಿ ಹೇಳಿಲ್ಲ, ನಮ್ಮ ಮನೆಗೆ ಹೇಳಿಲ್ಲ, ನಮ್ಮ ಮನೆಯಲ್ಲೂ ರೆಕಾರ್ಡ್ ಇಲ್ಲ. ನನ್ನ ಹೆಸರು ನಂಜಪ್ಪ ಹಾಸ್ಪಿಟಲಲ್ಲಿ ರೆಕಾರ್ಡ್ ಆಗಿತ್ತು, ನಂಬರ್ 4 ಸಮೇತ. ನಮ್ಮ ಮನೆ ಫೋನ್ ನಂಬರ್ ಕೊಟ್ಟಿದ್ದೆ, ಮೊಬೈಲ್ ಇರಲಿಲ್ಲ, ನಮ್ಮ ಮನೆ ನಂಬರ್ ಕೊಟ್ಟಿದ್ದೆ. ಸುಮಾರು ಸತಿ ಫೋನ್ ಬರ್ತಾ ಇರೋದು ಮನೆಗೆ. ನಾನು ತಕ್ಷಣ ಒಂದು ಗ್ರೂಪ್ ಗ್ರೂಪಲ್ಲಿ ಆ ಗ್ರೂಪ್ ಎಲ್ಲ ಹೋಗಿ ಕೊಟ್ಕೊಳ್ತಾ ಇದ್ದೀನಿ ಡೇಟಾ. ಅಕಸ್ಮಾತ್ ಒಂದು ಸತಿ ಫೋನ್ ನಾನು ಎತ್ತಿಲ್ಲ, ನಮ್ಮ ಚಿಕ್ಕಪ್ಪ ರಾಜಲ್ಲ ಎತ್ತಿದ್ರು ಸುಮ್ಮನೆ ಹಾಸ್ಪಿಟಲಿಗೆ ಫೋನ್ ಬಂದು ಕಣೋ. ಹಾಸ್ಪಿಟಲ್ಗೆ ಫೋನ್ ಬಂದು ಯಾಕೆ ಬಂತು ಏನು ಕೇಳಿಲ್ಲ. ಅಕಸ್ಮಾತ್ ಕೇಳಿಲ್ಲ, ಅವತ್ತು ಸಬ್ಜೆಕ್ಟ್ ಗೊತ್ತಾಗ ಏನಾದರೂ ಗೊತ್ತಿಲ್ಲ, ಬಟ್ ಕೇಳಲಿಲ್ಲ. ತಕ್ಷಣ ನಾನು ಮಾಡಿದೆ, ಓಡೋಗ್ಬಿಟ್ಟೆ ನಾನು ತಕ್ಷಣನೇ. ಏನೋ ಗೊತ್ತಾಗಲಿಲ್ಲ, ಏನು ಅರ್ಜೆಂಟು ಏನೋ ಯಾಕೆ ಅರ್ಜೆಂಟು ಅಂತ ಹೋದೆ. ಬ್ಲಡ್ ಕೊಟ್ಟು ಬಂದೆ. ಅದೇ ಹೋಗಿ ಅವತ್ತು ಬಾಕಿ ಫ್ರೆಂಡ್ಸ್ ಎಲ್ಲ ಕೊಟ್ಟು ಹೋಗಿದ್ರು. ಅವತ್ತು ಕೊಟ್ಟು ಬಂದ್ಮೇಲೆ ಅನಿಸ್ತು. ಆಮೇಲೆ ಅವತ್ತು ಅಂದ್ಕೊಂಡೆ, ಏನಿತ್ತು ಇಷ್ಟು ಅರ್ಜೆಂಟಾಗಿ ಹೋಗಿ ಬ್ಲಡ್ ಕೊಡೋದಿದೆ ಅಂತೀರಲ್ಲ, ಯಾಕೆ ಕೊಟ್ಟೆ ನಾನು? ಹೌದಲ್ವಾ? ನನಗೇನು ಫೋನ್ ಬಂತು, ನಮ್ಮ ಚಿಕ್ಕವರು ಹೇಳಿದ್ರು, ನಾನು ಇರಲಿಲ್ಲ. ಬಟ್ ಅಂಥ ಸಂದರ್ಭದಲ್ಲಿ ಅವಸರ ಹೋಗಿ ಬ್ಲಡ್ ಕೊಟ್ಟು ಬಂದೆ. ಅದು ಏನು ನನಗೆ ಗೊತ್ತಿಲ್ಲ ಅವತ್ತು ಯಾಕೆ ಮನಸ್ಸು ಬಂತು ಅಂತ. ಆದರೆ ಅವತ್ತಿನ ಕೊಟ್ಟದಂಥದ್ದು ಒಳ್ಳೆಯ ಕಾರ್ಯಕ್ಕೆ ಅಂತ ಆಮೇಲೆ ನನಗೆ ಡಾಕ್ಟರ್ ಹೇಳಿದ್ರು, ನೀವು ಕೊಟ್ಟದ್ದು ಒಳ್ಳೆ ಟೀಮ್ ಕೊಟ್ಟೆ, ಒಳ್ಳೆ ಕೆಲಸ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಬ್ಲಡ್ ಗ್ರೂಪ್ ಯಾರು ಮಾತ್ರ ಓ ನೆಗೆಟಿವ್ ಇದು. ಈ ಬ್ಲಡ್ ಗ್ರೂಪು ತುಂಬಾ ಉಪಯೋಗ ಬ್ಲಡ್ ಗ್ರೂಪ್ ಆಗಿದ್ದ. ಅವತ್ತು ನಾನು ಕೊಟ್ಟದ್ದು ಅವತ್ತು ಅವ್ರಿಗೆ ಬಹಳ ಅನುಕೂಲ ಆಗೋಯಿತು. ಆ ದೃಷ್ಟಿಯಿಂದ ನಾವು ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಯಾವ ಕೆಲಸ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಆದರೆ ನಮ್ಮಿಂದ ಒಬ್ಬರು ಅನುಕೂಲ ಆಗುತ್ತೆ ಅಂದರೆ ಆ ಕೆಲಸ ಯಾಕೆ ಮಾಡಬಾರ್ದು? ಆದರೆ ನಮ್ಗೆ ಏನು ಲಾಸ್ ಆಗುತ್ತೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾವು ಆ ಕೆಲಸ ಮಾಡ್ಬೋದಲ್ಲ. ಯಾಕೆ ಮಾತಾಡ್ತೀವಿ? ಒಂದು ಏನೋ ನಿಮ್ಗೆ ಎಲ್ಲರಿಗೂ ಒಂದು ಇನ್ಫೆಕ್ಷನ್ ಆಗಬೇಕು, ನಿಮ್ಗೆ ಇದರಿಂದ ನೀವೊಂದು ತಗೋಬೇಕು ಅಂತ ತಗೊಂಡು ಇದರಿಂದ ಒಳ್ಳೇದಾಗುತ್ತೆ. ವರ್ಷಕ್ಕೆ 3 ಬಾರಿ ಬ್ಲಡ್ ಕೊಡ್ಬೋದು. ನಾನು ಸುಮಾರು 40 ಬಾರಿ ಕೊಟ್ಟಿದ್ದೀನಿ. 35-40 ಕೊಟ್ಟಿದ್ದೀನಿ, ಲೆಕ್ಕ ಇಟ್ಟಿಲ್ಲ. 35-40 ಬಾರಿ ಕೊಟ್ಟಿದ್ದೀನಿ ಬ್ಲಡ್. ಆದರೆ ಇತ್ತೀಚಿನ ನೀಟ್ ಆದ್ರೂ ಕೇಳಿದೆ, ನಾವು ಬ್ಲಡ್ ಕೊಡ್ಬೋದ ಈಗ ಅಂತ. ಶುಗರ್ ಇದೆ ಬರೋಕ್ಕಂತ, ಶುಗರ್ ಇದೆ ಕೊಡೋದು ಬರಲ್ಲ ಅಂತ. ಯಾಕೆಂದ್ರೆ ಈಗಲೂ ನನಗೆ ಆಸೆ ಇದೆ, ಬ್ಲಡ್ ಕೊಡ್ಬೇಕು ಅನ್ನೋ ಆಸೆ ಈಗಲೂ ನನಗೆ ಅನುಕೂಲ ಆಗ್ತದೆ. ಯಾಕೆಂದ್ರೆ ನೆಗೆಟಿವ್ ಕಂಡ್ರಿ ತುಂಬಾ ಇದು ವಿರಳಿಸಿದಂಥದ್ದು. ಇಂಥ ಸಿಕ್ಕರೆ ಕೊಟ್ಟರೆ ಅನುಕೂಲ ಆಗುತ್ತಲ್ಲ, ಆ ದೃಷ್ಟಿಯಲ್ಲಿ ಮನಸ್ಸಲ್ಲಿತ್ತು. ಬಟ್ ಈ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು. ಏನೇ ಆಗಿ ಇಂಥ ಮಹತ್ ಕಾರ್ಯಗಳನ್ನು ಮಾಡಿ ನಿಮ್ಗೆ ಇನ್ನೊಂದು 2 ವರ್ಷ, 16 ಇದೇ ಹಿಂದೆ ಮುಂದೆ ಇನ್ನು 2 ವರ್ಷ ಬರುತ್ತೆ. ಮನಸ್ಸು ಮಾಡಿ ಗಂಡು ಮಕ್ಕಳು 3 ಬಾರಿ ಕೊಡ್ಬೋದು ವರ್ಷಕ್ಕೆ, ಹೆಣ್ಣು ಮಕ್ಕಳು ನೀವು 2 ಬಾರಿ ಕೊಡ್ಬೋದು. ನೀವು 2 ಬಾರಿ ಬ್ಲಡ್ ಕೊಡ್ಬೋದು. ಬ್ಲಡ್ ಕೊಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ, ತುಂಬ ಆಗುತ್ತೆ. ಕೆಲವು ಫ್ಯಾಟ್ ಆಗ್ತಾರೆ ಅಂತಾರೆ, ಬ್ಲಡ್ ಕೊಡೋದ್ರಲ್ಲಿ ಫ್ಯಾಟ್ ಆಗ್ತದೆ. ನಾನು 40 ಬಾರಿ ಬ್ಲಡ್ ಕೊಟ್ಟುವ ನಾನು ಯಾವತ್ತೂ ಫ್ಯಾಟ್ ಆಗಿಲ್ಲ. ನಾನು ಈಗ ಹೇಗಿದ್ದೀನೋ ಅವಾಗಲೂ ಹಂಗೆ ಐತೆ. ನನಗೆ ಸುರೇಶ್ ಚೆನ್ನಾಗಿದ್ದಾರೆ ಸಾಕ್ಷಿಯಾಗಿ, ಅವರು ಈಗ ನಾವೇನಿದ್ರೆ ಹಂಗೆ ಇದ್ದೀನಿ. ಹಾಗಾಗಿ ಬ್ಲಡ್ ಕೊಟ್ಟರೆ ಬ್ಲ್ಯಾಕ್ ಆಗ್ತಾರೆ ಇರೋದಿಲ್ಲ, ಇನ್ನೋದಿಲ್ಲ. ನಮ್ಮ ಆರೋಗ್ಯ ಸ್ಥಿರತೆ ಕಾಪಾಡುತ್ತೆ, ನಮ್ಮ ಆರೋಗ್ಯ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ಅಂತ ಹೇಳ್ತಾ ನನಗೆ ತುಂಬ ಖುಷಿಯಾದ ದಿನ ಮಾಡ್ತು. ಪರಮ ಕಾರ್ಯದವರು
ಅಂತ ಒಂದು ಒಳ್ಳೆ ಮಾತುಕರಣ ಮಾಡಿದ್ದಾರೆ ಅಂದರೆ ಒಳ್ಳೆ ಕೆಲಸ. ಬಟ್ ಏನಾಗುತ್ತೆ ಅಂದರೆ ಅವರ ಪ್ರಯತ್ನ ಇಲ್ಲಿ ಯಾವ ವಿದ್ಯಾರ್ಥಿಗಳು ಕೂಡ ಬರಲ್ಲ ಪಾಪ. ಯಾವ ವಿದ್ಯಾರ್ಥಿಗಳು ಬೇಡ್ಕೊಟ್ಟಂತ ಪ್ರಯತ್ನ ಆಗಿದೆ. ಏಕೆಂದರೆ ಅಕಸ್ಮಾತ್ ಆ ಅವಕಾಶ ಇದ್ದರೆ ಸುಮಾರು ಒಂದು 50-60 ಲೀಟರ್ ಬ್ಲಡ್ ಇಲ್ಲೇ ಆಗೋದೇನೋ. ಯಾಕೆಂದರೆ ಮುಖ ನೋಡಲು ಅನಿಸುತ್ತೆ ಎಲ್ಲರೂ ಜೋಶಾಗಿದ್ದಾರೆ. ಹಾಗಾಗಿ ಅದು ಅವಕಾಶ ಸಿಗಲಿಲ್ಲ. ಒಬ್ಬ ಹೊರಗಿಂದಲೇ ನಾವು ಪ್ರಯತ್ನ ಮಾಡಬೇಕಾಗಿದೆ. ಹಾಗಾಗಿ ನೀವು ಒಳ್ಳೊಳ್ಳೆ ಕೆಲಸ ಆಗಲಿ ಅಂತ ಹೇಳ್ತಾ, ಈಗ ಡಾಕ್ಟ್ರು ನಮ್ಮ ಹೋಮ್ಸಕ್ಕೆ ಡಾಕ್ಟರ್ ಸುರೇಶ್ ರೇವಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗಿದು ಕಾಯಿಲೆ ಯುವಪಿಲಿಯ ಕಾಯಿಲೆ ಇದೇನಂದ್ರೆ ನಮ್ಗೆ ಗೊತ್ತಿರಲಿಲ್ಲ. ಯುವಪಿಲಿಯ ಕಾಯಿಲೆಯಿಂದ ಅನುಕೂಲ ಏನು ಅನನುಕೂಲ ಏನು ಗೊತ್ತಿರಲಿಲ್ಲ. ತುಂಬ ಅನುಕೂಲ ಆಗುತ್ತೆ. ಇವತ್ತು ಏನು ಡಾಕ್ಟ್ರು ಮಾತಾಡಿದಾರೋ ಅದು ನಿಮ್ಮ ತಲೆ ಒಂದು ಕಡೆ ಮೂಲೆ ಇಟ್ಕೊಳ್ಳಿ. ನೀವು PUC ಸೈನ್ಸ್ ಹೇಳ್ತಿದ್ದೀನಿ, ಒಂದು ಕಡೆ ಮೂಲೆ ಇಟ್ಕೊಳ್ಳಿ. ನಿಮ್ಗೆ ಮೂಲೆ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದು ಬಹಳ ಔಷಧ ಬೇಕಾಗುತ್ತೆ. ನಿಮ್ಗೆ ಅನುಕೂಲ ಆಗುತ್ತೆ. ಇದು ಇವತ್ತು ಏನು ಹೇಳಿದಾರೋ ನಿಮಗೆ ಭವಿಷ್ಯಕ್ಕೆ ಅದು ಒಳ್ಳೇದಾಗುತ್ತೆ. ಅದನ್ನ ತಲೆ ಇಟ್ಕೊಳ್ಳಿ, ಅದನ್ನು ಯೋಚನೆ ಮಾಡ್ತಾ ಇರಿ, ರೀಕಾಲ್ ಮಾಡ್ತಾರೆ ಮುಂದೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತು ನೀವು ರಕ್ತದಾನಕ್ಕೆ ಮುಂದಾಗುವ ಒಂದು ದೃಢ ನಿರ್ಧಾರ ಮಾಡ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ ಈ ನನ್ನ ಭಾಷಣದ ನಂತರ. ಯಾಕೆಂದ್ರೆ ನನ್ನ ಒಬ್ಬ ಆತ್ಮೀಯ ರಿಟೈರ್ಡ್ ಎಸ್ ಪಿ ಅವ್ರ ಪರಿಚಯ ಆಗಿದ್ದು ಅವ್ರು ಸುಮಾರು ಒಂದು 40 ವರ್ಷದ ಟೈಮ್ನಲ್ಲಿ ಅವರು ಗಲಾಟೆನಲ್ಲಿ ಪರಿಚಯ ಇತ್ತು. ಅಂದಿನಿಂದ ಅವರಿಗೆ ರಕ್ತದಾನದ ಪರಿಚಯ ಮಾಡಿದ ನಂತರ ಅವರು ರಿಟೈರ್ಡ್ ಅಂದ್ರೆ 60 ವರ್ಷದವರೆಗೂ ಅವರು ರಕ್ತದಾನ ಮಾಡಿದ್ರು. ಅದು 58 ಬಾರಿ ಆಯ್ತು. ಆಗ ಅವರು ಒಂದು ಮಾತು ಹೇಳಿದ್ರು ನನಗೆ, ಅರೆ ಡಾಕ್ಟ್ರೆ, ನನಗೆ ಮುಂಚೆ ನೀವು ಪರಿಚಯ ಆಗಿದ್ರೆ ನಾನು ಸೆಂಚುರಿ ಹೊಡಿತಿದ್ದೆ ಅಂತ. ಆ ತರ ಯಾರು ಅದು ಅನ್ಕೋಬಾರ್ದು. ನೀವು 18 ವರ್ಷಕ್ಕೇನೆ ರಕ್ತದಾನದ ಪ್ರಕ್ರಿಯೆ, ಜೀವ ಉಳಿಸುವ ಪ್ರಕ್ರಿಯೆ ಮತ್ತು ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳುವ ಮಟ್ಟಿಗೆ ಒಂದು ಉತ್ತಮ ಹ್ಯಾಬಿಟ್, ಹಾಬಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವತ್ತಿನ ದಿವಸ ಇನ್ನೊಂದು ಕಾಕತಾಳೀಯ ಒಂದು ವಿಶೇಷತೆ ಅಂದ್ರೆ ನನ್ನ ವಾಟ್ಸಪ್ ಮೊಬೈಲ್ ಸ್ಟೇಟಸ್ ಅಲ್ಲಿ ಇನ್ನೊಂದು ಅಭ್ಯಾಸ ಏನು ಅಂದ್ರೆ ಪ್ರತಿದಿನದ ಒಂದು ವಿಶೇಷತೆಯನ್ನ ಹುಡುಕಿ ನಾನು ನನ್ನ ವಾಟ್ಸಪ್ಗೆ ಸ್ಟೇಟಸ್ಗೆ ಹಾಕ್ತೀನಿ. ಇವತ್ತಿನ ದಿವಸ ಯಾವತ್ತು ಗೊತ್ತಾ ಮಕ್ಕಳಿಗೆ? ಇವತ್ತು ಸಿವಿಲ್ ರೈಟ್ಸ್ ಡೇ. ಸಿವಿಲ್ ರೈಟ್ಸ್ಗೋಸ್ಕರ ಸಾಕಷ್ಟು ಹೋರಾಟ ಮಾಡಿ ಅಮೆರಿಕದಲ್ಲಿ ಗೊತ್ತಲ್ಲ, ಬಿಳಿಯರು ಕರಿಯರು ಈ ವರ್ಣ ನೀತಿ ವಿರೋಧವಾಗಿ ಹೋರಾಟ ಮಾಡಿ ಜಯಿಸಿದಂಥವರು ಮಾರ್ಟಿನ್ ಲೂಥರ್ ಕಿಂಗ್. ಸೊ ಇವರು ಆ ಹೋರಾಟವನ್ನು ಆರಂಭಿಸಿ ಇವತ್ತು 40ನೇ ವರ್ಷ. ಹಾಗಾಗಿ ಪ್ರತಿ ವರ್ಷ 3ನೇ ಸೋಮವಾರವನ್ನ ನಾವು ಈ ಸಿವಿಲ್ ರೈಟ್ಸ್ ಡೇ ಅಂತ ಆಚರಿಸ್ತೇವೆ ಪ್ರಪಂಚದಾದ್ಯಂತ. ಇದು ನಿಮ್ಮ ಗಮನಕ್ಕೆ. ಮತ್ತು ಇನ್ನೊಂದು ವಿಶೇಷ ದಿನ ಇದೆ ಇವತ್ತು, ಏನಂದ್ರೆ ಕ್ಯಾನ್ಸರ್ ಟಾಕ್ ವೀಕ್. ಈ ವಾರ ಪೂರ್ತಿ ಕ್ಯಾನ್ಸರ್ ಬಗ್ಗೆ ಒಂದು ಅರಿವು ಮೂಡಿಸುವ ವಾರ ಇದು. ಈ ಎರಡೂ ಕಾರ್ಯಕ್ರಮಗಳು ನಿಮಗೆ ಸೂಕ್ತ. ಯಾಕೆಂದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು. ಇದು ಸಿವಿಲ್ ರೈಟ್ಸ್ ಬಗ್ಗೆ ಹೇಳಿದೆ ಮತ್ತು ಈ ಕ್ಯಾನ್ಸರ್ ಟಾಕ್ ವೀಕ್ ಬಗ್ಗೆ ಹೇಳಿ. ಆದ್ರೆ ನಾನು ಕ್ಯಾನ್ಸರ್ ಬಗ್ಗೆ ಇವತ್ತು ನಾನು ನಿಮಗೆ ಮಾತಾಡೋದು. ಯಾಕೆಂದ್ರೆ ಕ್ಯಾನ್ಸರ್, ಏಡ್ಸ್ ಎಲ್ಲರಿಗೂ ಬರ್ತದೆ. ಆದ್ರೆ ಇವತ್ತು ನಾನು ನಿಮಗೆ ಪರಿಚಯ ಮಾತಾಡೋ ವಿಷಯ ಯಾವುದು ಅಂದ್ರೆ ಹಿಮೋಫೀಲಿಯಾ. ಹಿಮೋಫೀಲಿಯಾ ಅಂದ್ರೆ ಏನು? ಹಿಮೋಫೀಲಿಯಾದ ಏನು ತೊಂದರೆಗಳೇನು? ಆ ಏನು ಸಫರರ್ ಏನೆಲ್ಲ ಕಷ್ಟಪಡ್ತಾರೆ? ನೀವೆಲ್ಲ ಸೈನ್ಸ್ ಓದ್ತಾ ಇದ್ದೀರಾ ಅಲ್ವಾ? ಹಾಗಾಗಿ ನಿಮಗೆಲ್ಲ ಒಂದು ಬಹಳ ಸಂಕ್ಷಿಪ್ತವಾದ. ಆಮೇಲೆ ಈ ಸಂದರ್ಭದಲ್ಲಿ ನಾವು ನಾಗರಾಜ್ ಅವರು ನಮಗೆ ತುಂಬಾ ಚಿರಪರಿಚಿತ ಮೇಡಮ್ ಎಲ್ಲ. ಸೊ ಈ ಒಂದು ಸೈನ್ಸ್ ಕಾಲೇಜ್ PUಗೆ ನಾನು ಒಂದು ಕಮಿಟ್ಮೆಂಟ್ ಕೊಟ್ಟಂಗೆ, ಸೈನ್ಸ್ ವಿಚಾರವಾದ ಯಾವುದೇ ಒಂದು ವಿಚಾರ ಸಂಕಿರಣವಿರಲಿ ಅಥವಾ ಅದರ ಬಗ್ಗೆ ಒಂದು
ಅರಿವು ಮೂಡಿಸುವ ಅವಕಾಶ ನನಗೆ ನೀವು ಕೊಡಬೇಕು ಅಂತ ವರ್ಷಕ್ಕೆ ಅಟ್ಲೀಸ್ಟ್ ನಿಮಗೆ ಎಷ್ಟು ನಮಗೆ ಬಿಡುವಾದಾಗೆಲ್ಲ ನಾನು ಬಂದು ಆ ಮಕ್ಕಳಿಗೆ ಆ ಸೈನ್ಸ್ ವಿಚಾರವಾಗಿ ಒಂದು ಉತ್ತೇಜನ ನೀಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನಿಮಗೆ ಹಿಮೋಫಿಲಿಯಾಕ್ಕೆ ಬರೋಣ. ಹಿಮೋಫಿಲಿಯಾ ಅಂದ್ರೆ ಕೇಳಿದ್ರೆ ಇಲ್ಲಿ ಯಾರಾದ್ರೂ ಗೊತ್ತಾ ನಿಮಗೆ ಹಿಮೋಫಿಲಿಯಾ ಬಗ್ಗೆ? ಹಿಮೋಫಿಲಿಯಾ ಅಂದ್ರೆ ರಕ್ತ ಹೆಪ್ಪುಗಟ್ಟುವ ಕೊರತೆಯಿಂದ ಉಂಟಾಗುವ ಒಂದು ರಕ್ತಸ್ರಾವ. ಅಂದ್ರೆ ಇವರಿಗೆ ಗಾಯ ಆದರೆ ರಕ್ತಸ್ರಾವ ನಿಲ್ಲೋದಿಲ್ಲ. ಅದು ಬರೀ ಹೊರಗಾಯಗಳಿಂದ ಅಷ್ಟೇ ಅಲ್ಲ, ಇವನ್ ಒಳ ಅಂಗಾಂಗಗಳಲ್ಲಿ ಕೂಡ ರಕ್ತಸ್ರಾವ ಆಗ್ಬೋದು. ಅದರಲ್ಲೂ ಮುಖ್ಯವಾಗಿ ಕೀಲುಗಳು, ಸ್ನಾಯುಗಳು ಮತ್ತು ದೇಹದ ಯಾವುದೇ ಭಾಗದಲ್ಲಾದರೂ ರಕ್ತಸ್ರಾವ ಆಗ್ಬೋದು. ಅದರಲ್ಲೂ ಮಿದುಳು ಅಥವಾ ಹೊಟ್ಟೆ ಭಾಗದಲ್ಲಿ ರಕ್ತಸ್ರಾವ ಉಂಟಾದಲ್ಲಿ ಕೂಡಲೇ ಚಿಕಿತ್ಸೆ ನೀಡದೇ ಇದ್ರೆ ಅವನು ಸಾವಿನ ಕದ ಬಡಿಯುವ ಹಂತಕ್ಕೆ ಹೋಗ್ತಾರೆ. ಹಾಗಾಗಿ ಈ ಹಿಮೋಫಿಲಿಯಾ ಯಾಕೆ ಅವರಿಗೆ ರಕ್ತಸ್ರಾವ ನಿಲ್ಲೋದಿಲ್ಲ? ಯಾರಿಗಾದ್ರೂ ಗೊತ್ತಾ ಇದೆ ಹಿಮೋಫಿಲಿಯಾ? ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಅಂತ ಕೇಳಿದಿರಲ್ಲ? ಸೊ ಇದು ಒಂದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಅಂದ್ರೆ ನಮ್ಮ ರಕ್ತದಲ್ಲಿ 13 ಹೆಪ್ಪುಗಟ್ಟುವ ಪ್ರೋಟೀನ್ಗಳು ಇರುತ್ತೆ. ಎಷ್ಟಿರುತ್ತೆ? 13 ಪ್ರೋಟೀನ್ಗಳು. ಈ ಪ್ರೋಟೀನ್ಗಳು ಒಂದಕ್ಕೊಂದು ಕ್ರಿಯಾತ್ಮಕವಾಗಿ ಕೊನೆಗೆ ಫೈಬ್ರಿನ್ ಎಂಬ ಅಂಟು ದ್ರವ ಉಂಟಾಗುತ್ತೆ. ಈ ಒಂದು ಪ್ರಕ್ರಿಯೆ ಇದು ಹೇಗೆ ಅಂದ್ರೆ ಒಂದು ರೈಲ್ವೆ ಬೋಗಿಗಳು ತರ ಅಥವಾ ಒಂದು ಚೈನ್ ತರ. ಸೊ ಇದ್ರಲ್ಲಿ ಈ 13 ಪ್ರೋಟೀನ್ಗಳಲ್ಲಿ ನಡುವೆ ಯಾವುದಾದ್ರೂ ಒಂದು ಪ್ರೋಟೀನ್ ಕೊರತೆ ಉಂಟಾದ್ರೆ ಆ ಕ್ರಿಯೆ ನಡೆಯೋದಿಲ್ಲ. ಆ ಕ್ರಿಯೆ ನಡೀತಾ ಇದ್ರೆ ಫೈಬ್ರಿನ್ ಉತ್ಪತ್ತಿ ಆಗೋದಿಲ್ಲ. ಫೈಬ್ರಿನ್ ಇಲ್ಲ ಅಂದ್ರೆ ರಕ್ತಸ್ರಾವ ನಿಲ್ಲೋದೇ. ಇದು ಒಂದು ಸಂಕ್ಷಿಪ್ತವಾಗಿ ನಿಮಗೆ ಹೇಳಿಕೆ. ಸೊ ಈ 13 ಪ್ರೋಟೀನ್ಗಳಲ್ಲಿ ಯಾವುದಾದ್ರೂ ಪ್ರೋಟೀನ್ ಕೊರತೆ ಆಗ್ಬೋದು. 13 ಪ್ರೋಟೀನ್ಗಳಿದಾವೆ. ಆದ್ರೆ ಸಾಮಾನ್ಯವಾಗಿ 8ನೇ ಪ್ರೋಟೀನ್ ನಾವು ಹಿಮೋಫಿಲಿಯಾ ಎ ಅಂತ ಹೇಳ್ತೀವಿ, ಅಥವಾ ಕ್ಲಾಸಿಕಲ್ ಹಿಮೋಫಿಲಿಯಾ ಅಂತ ಹೇಳ್ತೀವಿ, ಮತ್ತು ಅಥವಾ ಕ್ರಿಸ್ಮಸ್ ರೋಗ ಅಂತ ಕರಿತೀವಿ. ಅದು ನೇಮ್ ಆಫ್ ದ ಪೇಷಂಟ್. ಸೊ ಇದು ಎ ಅಂಡ್ ಬಿ ಸಾಮಾನ್ಯವಾಗಿ ನಮ್ಮಲ್ಲಿ ಕಂಡು ಬರ್ತಾರೆ. ಯಾಕೆ ಇದ್ರ ಬಗ್ಗೆ ಇನ್ನೂ ಗೊತ್ತಾಗಿಲ್ಲ ಅನ್ನೋದು ಕೇಳ್ಬೋದು. ಯಾಕೆ ಅಂದ್ರೆ ಇದು ವಿರಳ. ಅಂದ್ರೆ ಹೇಗೆ ಈ ಕ್ಯಾನ್ಸರ್ ಏಡ್ಸ್ ತರ ಅಲ್ಲ, ಅನೇಮಿಯಾ ತರ ಅಲ್ಲ. ಇದು ಪ್ರತಿ 10,000 ಜನಸಂಖ್ಯೆಯಲ್ಲಿ ಒಬ್ಬರಿಗೆ ಹಿಮೋಫಿಲಿಯಾ ಕಂಡುಬರುತ್ತೆ. ಅಂದ್ರೆ ಆಯಾ ಜನಸಂಖ್ಯೆ ಅನುಸಾರವಾಗಿ ಪ್ರಪಂಚದಾದ್ಯಂತ ಸುಮಾರು 4 ಲಕ್ಷ ಹಿಮೋಫಿಲಿಯಾ ಪೇಷಂಟ್ಸ್ ಇದ್ದಾರೆ. ಆ 4% ನಮ್ಮ ದೇಶದಲ್ಲೇ ಇದ್ದಾರೆ. ಅಂದ್ರೆ ಪ್ರತಿ 10,000 ಜನಸಂಖ್ಯೆಗೆ ಒಬ್ಬ ಹಿಮೋಫಿಲಿಕ್ ಅಂತಂದ್ರೆ ನೀವು ಲೆಕ್ಕ ಹಾಕಿ, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಏನಿಲ್ಲ ಅಂದ್ರೂ ಒಂದು 100 ನಾವು ಆರೋಗ್ಯವಂತರಾಗಿರಬೇಕು, ಸದೃಢವಾಗಿರಬೇಕು, ಸದೃಢ ಸಮಾಜವನ್ನು ಕಟ್ಟಿಬೇಕು ಅಂತ ನಾವು ಅಂದ್ಕೊಂಡಾಗ ನಮ್ಮ ಸುತ್ತಮುತ್ತ ಇರೋರು ಕೂಡ ಅವರ ಆರೋಗ್ಯಗಳು ಕೂಡ ಸದೃಢವಾಗಿರಬೇಕು. ಎಷ್ಟೋ ಜನಕ್ಕೆ ಈ ಕಾಯಿಲೆ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ಅವ್ರು ಹೇಳಿದ್ರು ಒಂದು ವಿಚಾರವನ್ನು ನಿಮ್ಮ ಮುಂದೆ ಸಾಗರದ ಒಂದು ಕೂಲಿಕಾದ ಮಗು ಸರಿಯಾದ ಮಾಹಿತಿ ಸಿಗದೆ, ಚಿಕಿತ್ಸೆ ಸಿಗದೆ ಹೋಯ್ತು ಅಂತ. ಅಂದ್ರೆ ಸರಿಯಾದ ಮಾಹಿತಿ, ಸರಿಯಾದ ಚಿಕಿತ್ಸೆ ತಕ್ಷಣಕ್ಕೆ ಸಿಕ್ಕಿದ್ರೆ ಆ ಮಗು ಬದುಕ್ತಾ ಇದೆ. ಇಂಥ ಎಷ್ಟೋ ಪ್ರಸಂಗಗಳು ನಮ್ಗೆ ಗೊತ್ತಿಲ್ಲದೆ ಆಗ್ತಾ ಇದೆ. ಅದಕ್ಕಾಗಿ ನಾವು ನಮ್ಮ ಸುತ್ತಮುತ್ತ ಜನ